ನಮಸ್ಕಾರ ಎಲ್ಲರಿಗೂ. ನಾನು ಮಮತಾ. ಇವತ್ತು ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಹಲಸಿನಣ್ಣು ಅಂದರೆ ಯಾರಿಗೆ ಇಷ್ಟ ಇಲ್ಲ? ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈಗ ಸೀಸನ್ನು, ಅದರಲ್ಲೂ ಹಲಸಿನಣ್ಣು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಇವತ್ತು ಬರೀ ಈ ಹಲಸಿನಣ್ಣು ತಿನ್ನೋದಕ್ಕಿಂತ ಈ ಥರ ಒಂದು ರೆಸಿಪಿನ ಮಾಡಿಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈಗ ಊರಿಗೆ ಹೋದ್ರಂತೂ, ನಮ್ಮ ಕಡೆ ಜಾತ್ರೆ ಟೈಮಲ್ಲ ಇವಾಗ, ಈಗ ಊರಿಗೆ ಹೋದ್ರಂತೂ ದಿನ ಪೂರ್ತಿ ಹಲಸಿನಣ್ಣು ಮಾವಿನ ಹಣ್ಣು ಎಳ್ನೀರಲ್ಲೇ ನಮ್ಮದು ದಿನ ಕಳಿತೀನಿ ನಾನು. ಬರೀ ಹಲಸಿನಣ್ಣು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇದನ್ನು ಹಲಸಿನಣ್ಣನ ರಸಾಯನ ಅಂತಾರೆ, ಮತ್ತು ಇನ್ನು ಶೀಕರಣೆ ಅಂತಾರೆ, ಮತ್ತು ನಮ್ಮ ಊರಲ್ಲೆಲ್ಲ ದೇವಸ್ಥಾನ ಮುಂದೆ ಪಲ್ಲಾರ ಅಂತ ಅಂದ್ಬಿಟ್ಟು ಕೊಡ್ತಾರೆ, ಅದಕ್ಕೆ ಪಲ್ಲಾರ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಿಮ್ಮ ಕಡೆ ಯಾವ ಥರ ಕರೀತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಬನ್ನಿ, ಇದನ್ನು ಬರೀ ಹಲಸಿನಣ್ಣು ಹಾಗೆ ತಿನ್ನೋದಕ್ಕಿಂತ ಈ ಥರ ತಿಂದು ನೋಡಿ ಮಾಡಿಕೊಂಡು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನಾನು ಇಲ್ಲಿ ಹಲಸಿನಣ್ಣು ಊರಿಂದ ತೊಗೊಂಡು ಬಂದಿದ್ದರು, ಹಂಗೆ ತಿಂದು ಈ ಥರನೂ ಮಾಡಿಕೊಂಡು ತಿಂತಾಯಿದ್ದೀನಿ. ಜಾಸ್ತಿ ಇದೇ ಥರ ನಾನು ಮಾಡೋದು. ಇವಾಗ ಹಲಸಿನಣ್ಣನ್ನು ಸಣ್ಣ ಸಣ್ಣ ಪೀಸಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅದೇ ಇದು ಏನು ಹಲಸಿನಣ್ಣದ್ದು ಬೀಜ ಇದೆ ನೋಡಿ, ಈ ಬೀಜದಿಂದ ಪಲ್ಯನೂ ಕೂಡ ಮಾಡ್ಬೋದು. ನಾವು ಚಿಕ್ಕವರಿದ್ದಾಗ ಅದು ಒಲೆ ಒಳಗೆ ಹಾಕ್ಕೊಂಡು ಸುಟ್ಕೊಂಡು ತಿಂತಾಯಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ತಿನ್ನೋದ್ರಿಂದ. ಇವಾಗ ಈ ಥರ ಎಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ ಅಲ್ಲ, ಇದಕ್ಕೆ ನಾನಿಲ್ಲಿ ಏನು ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೆ, ಹಾಗಾಗಿ ಬೆಲ್ಲದ ಪುಡಿನ ಹಾಕ್ತಾಯಿದ್ದೀನಿ. ಬೆಲ್ಲದ ಪುಡಿ ಹಾಕಿದ್ಮೇಲೆ ನಾನಿಲ್ಲಿ ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಹಾಕಿದ್ರೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ. ಹಾಗಾಗಿ ಮತ್ತು ಇವಾಗ ಸ್ವಲ್ಪ ಇಲ್ಲಿ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದೊಳ್ಳೆ ಎಕ್ಸ್ಟ್ರಾ ಟೇಸ್ಟನ್ನು ಕೊಡುತ್ತೆ. ಈ ಥರ ಸ್ವೀಟ್ಗಳಿಗೆಲ್ಲ ಏಲಕ್ಕಿ ಪುಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಹಸಿ ತೆಂಗಿನಕಾಯಿಯನ್ನು ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ನೀವು ಯಾವುದಕ್ಕೆ ಹಾಕಿದ್ರೂ ಟೇಸ್ಟ್ ಇರುತ್ತೆ ಅಲ್ಲ. ನೀವು ಹಸಿ ತೆಂಗಿನಕಾಯಿ ಎಷ್ಟೇ ಹಾಕಿದ್ರೂ ಟೇಸ್ಟ್ ಬರುತ್ತೆ. ಇವಾಗ ಹಸಿ ತೆಂಗಿನಕಾಯಿ ಮತ್ತು ಏಲಕ್ಕಿ ಪುಡಿ, ಬೆಲ್ಲ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಇಡಬೇಕು. ಇದು ಒಂದು 10-15 ನಿಮಿಷ ನೆನಿಬೇಕು. ಅದು ಬೆಲ್ಲ ಎಲ್ಲ ಕರಗಬೇಕು, ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬೇಕಿದ್ರೆ ನೀವು ಇದಕ್ಕೆ ಜೇನುತುಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಜೇನುತುಪ್ಪನ ಹಾಕಿಲ್ಲ. ಜೇನುತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ. ಮತ್ತು ಬೆಲ್ಲದ ಬದಲಾಗಿ ಸಕ್ಕರೆ ಕೂಡ ಬಳಸ್ತಾರೆ. ನಾನಿಲ್ಲಿ ಸಕ್ಕರೆ ಜಾಸ್ತಿ ಬಳಸೋದಿಲ್ಲ, ಹಾಗಾಗಿ ಇದಕ್ಕೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಅಲ್ಲ, ಹಾಗಾಗಿ ಬೆಲ್ಲ ಹಾಕಿದ್ದೀನಿ. ಇದು ಒಂದು 10 ನಿಮಿಷ ನೆನೆಬೇಕು. ಒಂದು 10-15 ನಿಮಿಷ ನೆನೆದು ಅದು ಸ್ವಲ್ಪ ನೀರಿನ ಥರ ಬಿಟ್ಕೊಳುತ್ತೆ ಬೆಲ್ಲ ಎಲ್ಲ ಕರಗಿದ ಮೇಲೆ. ಆವಾಗ ತುಂಬ ಟೇಸ್ಟಿಯಾಗುತ್ತೆ. ಈ ಥರ ಮಾಡಿ ತಿನ್ನಿ. ಬರೀ ಹಲಸಿನಣ್ಣು ತಿನ್ನೋದಕ್ಕಿಂತ ಈ ಥರ ಮಾಡಿ ತಿನ್ನಿ. ತುಂಬ ಟೇಸ್ಟ್ ಆಗುತ್ತೆ. ನನಗೆ ನಮ್ಮೂರೇ ನೆನಪಾಗ್ತಾ ಇದೆ. ಪ್ರತಿದಿನ ಎಲ್ಲರ ಮನೆಗೂ ಬೆಳೆದಿರ್ತಾರೆ ನೋಡಿ, ಅವರು ಪ್ರತಿದಿನ ದೇವಸ್ಥಾನಕ್ಕೆ ತಂದು ಕೊಡ್ತಾರೆ ನೈವೇದ್ಯಕ್ಕಂತ ಅಂದ್ಬಿಟ್ಟು. ಪ್ರತಿದಿನ ಈ ಥರ ಇರುತ್ತೆ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ನೋಡಿ. ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ಒಂದು 10-15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಒಂದು ಮುಚ್ಚಳನ ಮುಚ್ಚಿ ನೋಡ್ತಾ ಇದ್ದೀರಲ್ಲ. ಇವಾಗ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೆಡಿಯಾಗಿದೆ. ಇಷ್ಟ ಆದರೆ ನಮ್ಮ ಹಲಸಿನಣ್ಣಿಂದ ರಸಾಯನ ರೆಡಿ ಆಯಿತು. ಥ್ಯಾಂಕ್ ಯು.